ಇವತ್ತಿನ ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮದ ಅತಿಥಿಗಳು ಹರಿಹರ ಗುರುಪೀಠದ ವಚನಾನಂದ ಸ್ವಾಮೀಜಿಗಳು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಪ್ರತಿ ಬಾರಿ ಮೆಗಾ ಡಿಬೇಟ್ ನಲ್ಲಿ ಎಂದಿನಂತೆ ಆಡಿಯನ್ಸ್ ಕೂಡ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಮೀಜಿ, ಮೊದಲ ಪ್ರಶ್ನೆ, ಈಗೇನು ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಸಮೀಕ್ಷೆ ಅಥವಾ ಮರು ಸಮೀಕ್ಷೆಯನ್ನ ಸರ್ಕಾರ ಮಾಡ್ಲಿಕ್ಕೆ ಹೊರಟಿದೆ. ಇದನ್ನ ವಿರೋಧ ಪಕ್ಷವಾದ ಬಿಜೆಪಿ ಹಿಂದೂಗಳನ್ನ ಒಡೆಯುವ ಹುನ್ನಾರ ಅಂತ ಹೇಳಿ ವಿಶ್ಲೇಷಣೆ ಮಾಡ್ತಾ ಇದೆ. ತಾವಿದನ್ನ ಯಾವ ರೀತಿ ಗಮನಿಸ್ತೀರಿ? ಇಂಥದ್ದೊಂದು ಸಮೀಕ್ಷೆ ಅಥವಾ ಮರು ಸಮೀಕ್ಷೆಯ ಅಗತ್ಯ ಇದೆಯಾ ಇಲ್ವಾ? ಇದು ನಿಜವಾಗ್ಲೂ ಹಿಂದೂಗಳನ್ನ ಒಡೆಯುವ ಹುನ್ನಾರ ಅನ್ನೋ ವಾದಕ್ಕೆ ತರ್ಕ ಇದೆಯಾ ಇಲ್ವಾ? ಮೊಟ್ಟ ಮೊದಲನೇದಾಗಿ 2014ನೇ ಇಸ್ವಿಯಲ್ಲಿ 14ರಿಂದ 17ನೇ ಇಸ್ವಿಯಲ್ಲಿ ಇದೇ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದಾಗ ಏನು ಕಾಂತರಾಜ್ ಆಯೋಗದ ಮೂಲಕ ಏನು ಸಮೀಕ್ಷೆ ಮಾಡಿದ್ರು, ಇದನ್ನ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ಹೇಳ್ತಾರೆ. ಆದ್ರೆ ಮಾಡೋದೆಲ್ಲವೂ ಜಾತಿ ಇಟ್ಟುಕೊಂಡೇ ಮಾಡ್ತಾರೆ. ಆ ಅಂಕಿ ಸಂಖ್ಯೆಗಳನ್ನು ನೀವು ನೋಡಿದಾಗ ಅದು ತುಂಬಾ ಅವೈಜ್ಞಾನಿಕವಾಗಿತ್ತು. ಅದನ್ನ ಯಾರು ಕೂಡ ಒಪ್ಪಲಿಲ್ಲ. ಒಪ್ಪದೇ ಇದ್ದಾಗ ಏನ್ ಮಾಡಿದ್ರು ಅಂತಂದ್ರೆ ಸರ್ಕಾರ ಮತ್ತೆ ಮರು ಸಮೀಕ್ಷೆಯನ್ನು ಮಾಡ್ತಾ ಇದೆ. ಇದನ್ನು ಮಾಡೋರು ಯಾರಪ್ಪ ಅಂತಂದ್ರೆ ಶಾಶ್ವತ ಹಿಂದುಳಿದ ವರ್ಗದ ಆಯೋಗ. ಆದ್ರೆ ಈ ಹಿಂದುಳಿದ ವರ್ಗ ಆಯೋಗ ಅನೇಕ ದೋಷಗಳನ್ನ ಮಾಡಿದೆ, ಅನೇಕ ತಪ್ಪುಗಳಿದಾವೆ, ಇದು ಸಾಕಷ್ಟು ಎಡವಟ್ಟುಗಳಾಗಿದ್ದಾವೆ. ಈಗ ನನ್ನ ಮುಂದೆನೆ ಒಂದು ಲಿಸ್ಟ್ ಇದೆ. ಇದರಲ್ಲಿ ಏನೇನು ಮಾಡಿದ್ದಾರೆ ಅಂತ, ಒಂದು ಕ್ರಿಶ್ಚಿಯನ್ ಅಲ್ಲಿ ಈಗ ಲಿಂಗಾಯತ ಕ್ರಿಶ್ಚಿಯನ್ ಅನ್ನುವಂಥದ್ದು, ಜಂಗಮ ಕ್ರಿಶ್ಚಿಯನ್ ಅನ್ನುವಂಥದ್ದು, ಮಡಿವಾಳ ಕ್ರಿಶ್ಚಿಯನ್ ಅನ್ನುವಂಥದ್ದು, ಅಗಸ ಕ್ರಿಶ್ಚಿಯನ್ ಅನ್ನುವಂಥದ್ದು, ಹೀಗೆ ಅನೇಕ ಪಟ್ಟಿಗಳನ್ನು ಮಾಡಿ ಇದೇನಾಗುತ್ತೆ ಅಂತಂದ್ರೆ ಅವರೆಲ್ಲ ಹಿಂದೂಗಳೇ. ಹಿಂದೂಗಳಾದ ಮೇಲೆ ಇಲ್ಲಿ ಒಂದ್ ಕಡೆಗೆ ನೀವು ಹಿಂದೂಗಳ ಮೀಸಲಾತಿಯನ್ನು ಪಡ್ಕೊಂತೀರಿ, ನಮಗೆ ಸಿಗುವಂತ ಎಲ್ಲಾ ಸೌಲಭ್ಯಗಳು ಹಿಂದೂವಿನ ಆಧಾರದಲ್ಲಿ. ಮತ್ತೆ ಅವ್ರ ಹೆಂಗ್ ನೀವು ಕ್ರಿಶ್ಚಿಯನ್ ಅಂತ ಪರಿಗಣಿಸ್ತೀರಿ? ಇಲ್ಲಿ ನೀವು ಹೇಳುದು ಕ್ರಿಶ್ಚಿಯನ್ನು, ಮತ್ತೆ ಅಲ್ಲೇ ಮೀಸಲಾತಿ ತಗೋಬೇಕು, ಮತ್ತೆ ನೀವು ಇಲ್ಲೇ ಮೀಸಲಾತಿನ ತೆಗೆದುಕೊಳ್ತೀರಾ. ಹಾಗಾಗಿ ಒಟ್ಟು ಈ ಕರ್ನಾಟಕ ಶಾಶ್ವತ ಹಿಂದುಳಿದ ವರ್ಗ ಆಯೋಗ ಸಾಕಷ್ಟು ತಪ್ಪುಗಳನ್ನು ಮಾಡಿದೆ. ಕೇವಲ ಅಷ್ಟೇ ಮಾಡಿಲ್ಲ, ಇಲ್ಲಿ ನಮ್ಮ ಹತ್ರ ಪಟ್ಟಿ ಇದೆ, ಇಲ್ಲಿ ನೋಡಿ. ಒಟ್ಟು 1400 ಜಾತಿಗಳನ್ನ ಮೊದಲು ಮಾಡಿತ್ತು. ಯಾವಾಗಂತಂದ್ರೆ ಆಗಸ್ಟ್ 22ನೇ ತಾರೀಕು. ಒಂದು ವಾರಗಳ ಕಾಲ ಏನಾದ್ರೂ ಆಕ್ಷೇಪಗಳಿದ್ರೆ ಒಂದು ವಾರ ಅವಧಿಯನ್ನ ಕೊಟ್ಟಿದ್ರು ಅವರು. ಅವಧಿ ಕೊಟ್ಟ ಮೇಲೆ ಆಮೇಲೆ ಮತ್ತೆ ಒಂದು ಪರಿಷ್ಕರಣೆ ಮಾಡಿ 1561 ಜಾತಿಗಳನ್ನ ಸೇರಿಸಿದ್ರು. ಅಂದ್ರೆ 161 ಜಾತಿಗಳನ್ನ ಸೇರಿಸಿದ್ರು. ಅಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ, ಒಂದ್ ಕಡೆಗೆ ಕಮ್ಮಾರ ಲಿಂಗಾಯತರಿಗೆ ಒಂದು ನಂಬರ್ ಕೊಡ್ತಾರೆ, ಇನ್ನೊಂದು ಲಿಂಗಾಯತ ಕಮ್ಮಾರಿಗೆ ಒಂದು ನಂಬರ್ ಕೊಡ್ತಾರೆ. ಲಿಂಗಾಯತ ಕಮ್ಮಾರ ಯಾರು, ಕಮ್ಮಾರ ಲಿಂಗಾಯತರು ಯಾರು? ಅಳಿಯಲ್ಲ ಮಗಳ ಗಂಡ. ಮತ್ ಹಾಗಿದ್ದಾಗ ಯಾಕೆ ಒಂದೇ ಕೊಡಬಹುದು ಆಗಿತ್ತಲ್ಲ. ಇಲ್ಲಿ ನೋಡಿ, ಅಗಸ ಲಿಂಗಾಯತರಿಗೆ ಒಂದು ಬೇರೆ ಕೊಟ್ಟಿದ್ದಾರೆ, ಲಿಂಗಾಯತ ಅಗಸರಿಗೆ ಒಂದು ಕೊಟ್ಟಿದ್ದಾರೆ. ಅಕ್ಕ ಸಾಲಿ ಲಿಂಗಾಯತ ಅಂತ ಹೇಳ್ತಾರೆ, ಲಿಂಗಾಯತ ಅಕ್ಕ ಸಾಲಿ ಅಂತ ಹೇಳ್ತಾ ಇದಾರೆ. ಹಿಂಗೆ ಸಾಕಷ್ಟು ಕನ್ಫ್ಯೂಷನ್ ಮಾಡಿ ಜನಗಳು ಏನು ಬರ್ಸಬಾರದು, ಕಂಪ್ಲೀಟ್ ಕನ್ಫ್ಯೂಸ್ ಆಗಬೇಕು. ಕನ್ಫ್ಯೂಸ್ ಆಗಿ ಆಮೇಲೆ ಸಹಜವಾಗಿ ಏನಾಗುತ್ತೆ, ನ್ಯಾಚುರಲ್ ಆಗಿ ಸಂಖ್ಯೆ ಪ್ರಮಾಣ ಕಡಿಮೆ ಆಗುತ್ತೆ ಮತ್ತು ಇದು ಅವೈಜ್ಞಾನಿಕ ಆಗುತ್ತೆ. ಅದಕ್ಕೆ ನಾವೇನ್ ಹೇಳ್ತೀವಿ ಅಂತಂದ್ರೆ, ಹಿಂದುಳಿದ ವರ್ಗದ ಆಯೋಗಕ್ಕೆ ಒಂದು ವಾರ ಅಲ್ಲ 15 ದಿನ ಸಮಯ ತೆಗೆದುಕೊಳ್ಳಿ, ಆಕ್ಷೇಪಣೆಗೆ ಅವಕಾಶ ಕೊಡಿ. ಇದಕ್ಕೆ ಒಂದು ಭಾಷಾ ತಜ್ಞರಿದ್ದಾರೆ, ಇತಿಹಾಸ ತಜ್ಞರಿದ್ದಾರೆ ಮತ್ತು ಸಾಹಿತಿಗಳಿದ್ದಾರೆ, ಸಮಾಜದ ಹಿರಿಯರಿದ್ದಾರೆ. ಅವರೆಲ್ಲರೂ ಒಳಗೊಂಡು ಒಂದು ಸಮಿತಿಯನ್ನ ಮಾಡಿ ಒಟ್ಟು ರಾಜ್ಯದಲ್ಲಿರುವಂತಹ ಎಲ್ಲ ಜಾತಿ ಪಟ್ಟಿಗಳನ್ನ ಓವರ್ಲ್ಯಾಪ್ ಆಗದಾಗೇನೆ ಒಂದು ಲಿಸ್ಟ್ ಮಾಡಿ ಮತ್ತು ಅದಕ್ಕೊಂದು ಅವಕಾಶ ಕೊಟ್ಟು ಪರಿಷ್ಕರಣೆ ಮಾಡಿ ಈ ಸಮೀಕ್ಷೆಯನ್ನ ಮಾಡಿದ್ರೆ ನಿಜಕ್ಕೂ ಒಳ್ಳೇದಾಗತ್ತೆ. ಯಾಕಂತಂದ್ರೆ ಇದು ಕೇವಲ ಕೆಲವೇ ಒಂದು ಕಮ್ಯುನಿಟಿದಲ್ಲ, ಇದು ಕರ್ನಾಟಕ 7 ಕೋಟಿ ಜನಗಳ ಭವಿಷ್ಯ ಇದರಲ್ಲಿ ಅಡಗಿದೆ. ಅದರ ಆಧಾರದ ಮೇಲೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಔದ್ಯೋಗಿಕವಾಗಿ ಅನುಕೂಲ ಆಗತ್ತೆ. ನೀವಾಗ್ಲೇ ಹೇಳ್ತಾ ಇದ್ರಿ ಹಿಂದೂಗಳೇ, ಆದ್ರೆ ನಂತರದಲ್ಲಿ ನಾನಾ ಕಾರಣಕ್ಕೆ ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗಿದ್ರು. ಅವರನ್ನು ಕೂಡ ಇದೀಗ ಲಿಂಗಾಯತ ಕ್ರಿಶ್ಚಿಯನ್ನು ಅಥವಾ ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ನಮೂದು ಮಾಡಿರೋ ತಪ್ಪು ಅಂತ ಹೇಳಿ. ಇದ್ರ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಇತ್ತೀಚಿನ ಹೇಳಿಕೆ, ಅಸಮಾನತೆ ಇದ್ದದ್ದಕ್ಕೇನೆ ಹಿಂದೂ ಧರ್ಮದಿಂದ ಅವರೆಲ್ಲ ಮತಾಂತರ ಆಗಿರೋದು, ಮತಾಂತರ ಆಗೋದು ತಪ್ಪಲ್ಲ ಅಂತ ಹೇಳಿ. ಈ ಅಸಮಾನತೆ ಅನ್ನೋ ಪದ ಬಳಕೆ ಬಗ್ಗೆನೇ ಚರ್ಚೆ ಆಯ್ತು. ಅಸಮಾನತೆ ಹಾಗಾದ್ರೆ ಇರೋದು ಹಿಂದೂ ಧರ್ಮದಲ್ಲಿ ಮಾತ್ರನಾ ಅಂತ ಹೇಳಿ. ನೋಡಿ, ಪ್ರತಿಯೊಂದು ಧರ್ಮದಲ್ಲಿ ಅಸಮಾನತೆ ಇಲ್ಲ. ಧರ್ಮದಲ್ಲಿ ಇರುವವರು ಯಾವುದೋ ಒಬ್ಬ ವ್ಯಕ್ತಿ ಅಸಮಾನತೆ ತೋರಿಸಿದ ತಕ್ಷಣ ಇಡೀ ವ್ಯವಸ್ಥೆ ಅಸಮಾನತೆ ಅಂತ ಇರಲ್ಲ. ಹಿಂದೂ ಧರ್ಮದಲ್ಲಿ ಅನೇಕ ಗುರುಗಳಿದ್ದಾರೆ, ಅನೇಕ ಪರಂಪರೆಗಳಿದಾವೆ. ಯಾವುದೋ ಒಂದು ಪರಂಪರೆಯಲ್ಲಿ ಅಲ್ಲಿ ಅಸಮಾನತೆ ಇದೆ ಅಂತಂದ್ರೆ ಅಲ್ಲಿರುವಂತ ಒಬ್ಬ ವ್ಯಕ್ತಿ ಅಸಮಾನತೆ ತೋರಿಸಿದ ತಕ್ಷಣ ಇಡೀ ಎಂಟರ್ ಹಿಂದೂ ವ್ಯವಸ್ಥೆಗೆ ಅಸಮಾನತೆ ಹೇಳಕ್ಕಾಗಲ್ಲ. ಹಾಗೆ ಕ್ರಿಶ್ಚಿಯನ್ತೆ ಅಸಮಾನತೆ ಇದೆ ಅಂತ ಹೇಳ್ಬೋದಲ್ಲ, ಇಸ್ಲಾಂದಲ್ಲಿ ಅಸಮಾನತೆ ಇದೆ ಅಂತ ಹೇಳ್ಬೋದಲ್ಲ. ಹಾಗಾಗಿ ಅದು ಹೇಳಿಕೆ ತಪ್ಪೋದು. ಒಬ್ಬ ವ್ಯಕ್ತಿ ನನಗೆ ಅನ್ಯಾಯ ಮಾಡಿದ ತಕ್ಷಣ ಇಡೀ ವ್ಯವಸ್ಥೆ ನನಗೆ ಅನ್ಯಾಯ ಮಾಡಿದೆ ಅಂತ ಹೇಳಕ್ಕಾಗಲ್ಲ. ಈಗ ಬರೆಸಿದವರು ಅಂದ್ರೆ ಜಾತಿಗಳನ್ನ ಬರೆಸಿದವರು
ಅವರ ವೈಯಕ್ತಿಕ ಅಭಿಪ್ರಾಯಗಳನ್ನ ಬರೆಸಿದ್ದಾರೆ. ಇದರಲ್ಲಿ ಸರ್ಕಾರದ ಹಸ್ತಕ್ಷೇಪ ಏನಿಲ್ಲ. ಈಗ ಯಾರೋ ಒಬ್ರು ಲಿಂಗಾಯತ ಆ ಒಂದು ಸಮುದಾಯನ ಅನುಸರಣೆ ಮಾಡ್ತಾ ಇದ್ದವರು ನಂತರದಲ್ಲಿ ಕ್ರಿಶ್ಚಿಯನ್ ಮತಕ್ಕೆ ಮತಾಂತರ ಆಗಿದ್ರಿಂದ ಅವ್ರು ಲಿಂಗಾಯತ ಕ್ರಿಶ್ಚಿಯನ್ ಅಂತ ಬರೆಸಿದ್ದಾರೆ. ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಇದರಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡಿಲ್ಲ ಅಂತ ಕೂಡ ಕಾಂಗ್ರೆಸ್ ಪಕ್ಷದ ವಕ್ತಾರರು ಹಾಗೆ ಅನೇಕ ಶಾಸಕರು ಸಚಿವರು ಅಭಿಪ್ರಾಯ ಕೊಟ್ಟಿದೆ. ಸರ್ಕಾರ ಹಸ್ತಕ್ಷೇಪ ಮಾಡದಿದ್ರು ಆಯೋಗದ ಏನಿದೆ ಇಲ್ಲಿ? ಸರ್ಕಾರದ ಒಂದು ಭಾಗ ಅಲ್ವಾ ಆಯೋಗ. ಅವ್ರು ಪರಿಷ್ಕರಣೆ ಮಾಡ್ಬೇಕಲ್ಲ. ಹೌದು, ಜನಗಳು ಲಿಂಗಾಯತ್ ಕ್ರಿಶ್ಚಿಯನ್ ಮಾಡ್ತಾರಂತಂದ್ರೆ ಮೊಟ್ಟ ಮೊದಲು ಲಿಸ್ಟ್ ಕರಿಬೇಕು. ಯಾರು ಬರ್ದಿರ್ತಾನೆ ಕ್ಲಾರಿಟಿ ಅವ್ರ ಹೆಸರು ಇರ್ತದೆ, ಡೀಟೇಲ್ಸ್ ಇರ್ತದೆ. ಅವ್ರು ಕರೆದುಕೊಂಡು ಒಂದು ಮುಖಾಮುಖಿ ಆಗಬೇಕು. ಹಾಗಾದ್ರೆ ಅವರಿಗೆ ಲಿಂಗಾಯತ್ ಕ್ರಿಶ್ಚಿಯನ್ ಆದ್ರೆ ಲಿಂಗಾಯತರು ಸಿಗುವಂತ ಎಲ್ಲ ಸೌಲಭ್ಯಗಳು ನಿಲ್ಬೇಕು. ಇವತ್ತು ಕರ್ನಾಟಕದಲ್ಲಿ ಸಿಗುವಂತ ಲಿಂಗಾಯತರಿರ್ಲಿ ವೀರಶೈವ ಇರಲಿ ಎಲ್ಲರಿಗೂ ಹಿಂದುವಿನ ಅಡಿಯಲ್ಲೇ ನಮಗೆ ಮೀಸಲಾತಿಗಳು ಎಲ್ಲ ಸೌಲಭ್ಯ ಸಿಗ್ತಾ ಇದಾವೆ. ನೀವು ಕ್ರಿಶ್ಚಿಯನ್ ಅಂದ ತಕ್ಷಣನೇ ಆ ಮೀಸಲಾತಿ ತೆಗೆದುಕೊಳ್ಳಿ, ಈ ಮೀಸಲಾತಿ ಅಂತ ತೆಗೆದುಕೊಳ್ತಾ ಇದ್ರಿ ನೀವು. ಅಂದ್ರೆ ಮತಾಂತರ ಆಗಿ ಇಲ್ಲ ಮೀಸಲಾತಿ ಪಡ್ಕೊಳ್ಳಿ. ಮೀಸಲಾತಿ ಬೇಕು ಅಂದ್ರೆ ಮತಾಂತರ ಆಗಬಾರ್ದು. ಮತಾಂತರ ಆದ್ರೆ ಮೀಸಲಾತಿ ಕೇಳಬಾರ್ದು. ಹೌದು. ಸರಿ, ಈಗ ಲಿಂಗಾಯತ ಧರ್ಮದ್ದೇ ವಿಚಾರಕ್ಕೆ ಅಥವಾ ಲಿಂಗಾಯತ ಸಮುದಾಯ ಅದನ್ನ ಹೇಗೆ ಕರಿಬೇಕು ಅದೊಂದು ಗೊಂದಲ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆಯೇ ಒಂದಷ್ಟು ಪ್ರಶ್ನೆಗಳು ಪ್ರತ್ಯೇಕವಾಗಿ ಕೇಳೋದಾದ್ರೆ, ಲಿಂಗಾಯತ ಅನ್ನೋದು ಏನು ಅನ್ನೋದೇ ಈ ಗೊಂದಲ ಆಗಿ ಹೋಗ್ಬಿಟ್ಟಿದೆ. ಅದೊಂದು ಧರ್ಮನ, ಮತನ, ಪಂಥನ, ಪಂಗಡನ, ಏನದು ಅಂತ ಹೇಳಿ ನೋಡಿ. ಲಿಂಗಾಯತ ಅನ್ನೋದು ವಿಶ್ವಗುರು ಬಸವಣ್ಣವರ ಕಾಲದಲ್ಲಿ ಆರಂಭವಾಗಿರುವಂತಹ ಒಂದು ಪಥ, ಒಂದು ಚಳುವಳಿ. ಅದನ್ನ ಒಂದು ನಾವು ಮೂವ್ಮೆಂಟ್ ಅಂತ ಕರೀತೇವೆ. 12ನೇ ಶತಮಾನದಲ್ಲಿ ಬರುಕ್ಕಿಂತ ಪೂರ್ವದಲ್ಲಿ ವೀರಶೈವರಿದ್ರು. ಸಪ್ತಶೈವಗಳಲ್ಲಿ ವೀರಶೈವ ಕೂಡ ಒಂದು. ಆ ವೀರಶೈವರೆಲ್ಲರೂ 12ನೇ ಶತಮಾನದಲ್ಲಿ ಬಸವಾದಿ ಶರಣರ ಹತ್ತಿರ ಬಂದು ಇಷ್ಟಲಿಂಗ ಧಾರಣೆಯನ್ನು ಮಾಡ್ತಾ ಇದ್ರು. ಇಷ್ಟಲಿಂಗ ಧಾರಣೆ ಮಾಡಿಕೊಂಡು ಕಾಯಕ ದಾಸೋಹ ಶಿವಯೋಗ ಮಾಡಿಕೊಂಡು ಬಸವ ಕಲ್ಯಾಣದಲ್ಲಿ ಅಧಿಕೃತವಾಗಿ ಅವರು ಸದಸ್ಯರಾದ್ರು. ಆದ್ರೆ ಬಸವಣ್ಣನವರ ತತ್ವ ಏನಿದೆ ಅಂತಂದ್ರೆ ಕಾಯಕ ಇದೆ, ಶಿವಯೋಗ ಇದೆ, ದಾಸೋಹ ತತ್ವ ಇದೆ. ಇಡೀ ಜಗತ್ತು ಬಸವಣ್ಣನ ಇವತ್ತು ಅಪ್ಕೊಂಡಿದೆ. ಕೇವಲ ಕರ್ನಾಟಕ ಅಲ್ಲ, ಇವತ್ತು ಜಗತ್ತಿನ ಎಲ್ಲ ಕಡೆಗೆ, ಲಂಡನ್ ನಲ್ಲಿ ಬಸವಣ್ಣ ಬಂದಿದ್ದಾನೆ, ನ್ಯೂಯಾರ್ಕ್ ನಲ್ಲಿ ಬಸವಣ್ಣ ಹೋಗಿದ್ದಾನೆ. ಜಗತ್ ಒಪ್ಪದೇವರು ಯಾರೂ ಇಲ್ಲ. ಅದಕ್ಕೆ ಹೇಳ್ತಾರೆ, ಬಸವ ಪೀಠವು ಎದ್ದು ವಶದು ನಾಣ್ಯವು ಹುಟ್ಟಿ ಬಸವನ ಮುದ್ರೆ ಮೆರೆದಹಾವು ದರೆ ಒಳಗೆ ದರೆ ಅವಾಗ ವಶವಾಗದಿರುವುದೇ ಸರ್ವಜ್ಞ. ಎಲ್ಲರೂ ಬಸವನ ಒಪ್ಕೊಳ್ಳೇಬೇಕು. ಆದ್ರೆ ಈ ಬಸವ ತತ್ವವನ್ನ ಅನುಸರಿಸುತ್ತಿರುವವರಲ್ಲಿ ಏಕತೆ ಅನ್ನೋದು ಇತ್ತೀಚೆಗೆ ಕಣ್ಮರೆ ಆಗ್ತಿದ್ಯಾ ಅಂತ ಹೇಳಿ ಕೆಲವರು ಹೇಳ್ತಾರೆ. ಲಿಂಗಾಯತವೇ ಪ್ರತ್ಯೇಕವಾದ ಧರ್ಮ, ಕೆಲವರು ಹೇಳ್ತಾರೆ ಇಲ್ಲ ಪಂಚಮಸಾಲಿ ಲಿಂಗಾಯತ ಅನ್ನೋದೇ ಪ್ರಮುಖವಾದದ್ದು, ಇನ್ ಕೆಲವರು ಹೇಳ್ತಿದ್ದಾರೆ ಇಲ್ಲ ವೀರಶೈವ ಲಿಂಗಾಯತ ಅದೊಂದು ಪ್ರತ್ಯೇಕ ಧರ್ಮ. ಆದ್ರೆ ಎಲ್ಲವೂ ಕೂಡ ಬಸವ ತತ್ವವೇ ಮೂಲ ಅಂತ ಆದ್ಮೇಲೆ ಬಸವಣ್ಣನವರು ಈ ಪ್ರತ್ಯೇಕತೆಯನ್ನೇ ವಿರೋಧಿಸಿ ಎಲ್ಲವನ್ನ ಐಕ್ಯ ಸ್ವರೂಪದಲ್ಲಿ ನೋಡ್ಲಿಕ್ಕೆ ಬಯಸ್ತವ್ರಾದ್ಮೇಲೆ ಇಲ್ಲಿ ಮತ್ತೆ ಬಸವಣ್ಣನ ಹೆಸರಿಟ್ಕೊಂಡು ಪ್ರತ್ಯೇಕತೆ ಬರ್ತಿದ್ಯಲ್ಲ, ಇದ್ಯಾಕೆ ಅಂತ ಹೇಳಿ. ಅಂದ್ರೆ ಇವತ್ತು ಯಾರೆಲ್ಲ ತಮ್ಮನ್ನ ವೀರಶೈವರು ಲಿಂಗಾಯತ ಅಂತ ಹೇಳ್ಕೊತಾರೋ ಅಥವಾ ನಾವು ವೀರಶೈವರೆಲ್ಲ ಲಿಂಗಾಯತ ಅಂತ ಹೇಳ್ತಾರೋ ಅವ್ರಿಗೆ ಒಂದು ಕಿವಿ ಮಾತಂತಂದ್ರೆ, ಸಾಮಾಜಿಕವಾಗಿ ವೀರಶೈವರು ಲಿಂಗಾಯತರು ಒಂದೇ. ಸಾಮಾಜಿಕವಾಗಿ ಸೋಷಿಯಲಿ, ಕುಡುತೊಳುವ ವ್ಯವಹಾರದಲ್ಲಿ, ನೆಂಟಸ್ತಿಕೆಯಲ್ಲಿ, ಈ ಎಲ್ಲದರಲ್ಲಿ ನಾವೆಲ್ಲ ಒಂದೇ. ಸಾಮಾಜಿಕವಾಗಿ ನಾವು ವೀರಶೈವರೆಲ್ಲರೂ ಒಂದಾಗಬೇಕು. ಆದ್ರೆ ತಾತ್ವಿಕವಾಗಿ ಅಂತ ಬಂದಾಗ, ಫಿಲಾಸಫಿಕಲ್ ಬಂದಾಗ ವೀರಶೈವ ತತ್ವವೇ ಬೇರೆ, ಲಿಂಗಾಯತ ತತ್ವವೇ ಬೇರೆ. ಅದರ ವಿಚಾರಧಾರೆಗಳೇ ಬೇರೆ, ಈ ವಿಚಾರಧಾರೆಗಳೇ ಬೇರೆ. ಇಲ್ಲಿ ಲಿಂಗಾಯತರಲ್ಲಿ ಏನಿದೆ ಅಂತಂದ್ರೆ ಏಕ ದೇವೋಪಾಸನೆ ಇದೆ. ಅದಕ್ಕೆ ಇಷ್ಟ ಲಿಂಗವೇ ದೇವರು ಅಂತ ಒಪ್ಕೊಂತಾರೆ. ವಚನ ಸಾಹಿತ್ಯವೇ ಧರ್ಮ ಗ್ರಂಥ. ಬಸವಾದಿ ಶರಣರ ಐಕ್ಯ ಸ್ಥಳಗಳೇ ಧರ್ಮ ಕ್ಷೇತ್ರಗಳು ಅಂತ ಲಿಂಗಾಯತ ಫಿಲಾಸಫಿ ಹೇಳ್ತದೆ. ವೀರಶೈವ ಫಿಲಾಸಫಿ ಹೇಳ್ತದೆ ಅದು ವಚನ ಸಾಹಿತ್ಯವನ್ನು ಧರ್ಮ ಗ್ರಂಥ ಒಪ್ಪೋದಿಲ್ಲ. ಅವರು ಸಿದ್ಧಾಂತ ಶಿಖಾಮಣಿ ಅಂತ ಹೇಳ್ತಾರೆ. ಪಂಚಪೀಠಗಳು ಒಪ್ಕೊಂತಾರೆ. ಅವರು ರೇಣುಕಾಚಾರ್ಯ ನಮ್ಮ ಗುರುಗಳು ಅಂತಾರೆ. ಸೊ ತತ್ವ ಬಂದಾಗ ಅದು ಬೇರೆ, ಇದು ಬೇರೆ. ಫಿಲಾಸಫಿಕಲ್ ದೇರ್ ಟೂ ಡಿಫರೆಂಟ್ ಫಿಲಾಸಫೀಸ್, ಬಟ್ ವೆನ್ ಇಟ್ ಕಮ್ಸ್ ಸೊಸೈಟಿ ವಿ ಆರ್ ಆಲ್ ಒನ್. ಆ ಒನ್ನೆಸ್ ಅನ್ನ ನೀವು ಹೇಗೆ ವಿವರಿಸ್ತೀರಿ? ಒಂದು ಅಂದ್ರೆ ಏನು? ಹಿಂದೂ ಅಂತಾನ ಅಥವಾ ಲಿಂಗಾಯತ ಅನ್ನೋದು ಒಂದು ಧರ್ಮ ಅಂತಾನ? ಲಿಂಗಾಯತ ಧರ್ಮದ ಅಡಿಯಲ್ಲಿ ವೀರಶೈವ ಪಂಚಮಸಾಲಿ ಅಂತ ಪ್ರತ್ಯೇಕತೆಯ ಈ ಒನ್ನೆಸ್ ನೀವು ಎಲ್ಲರೂ ಕೂಡ ಒಂದು ಅನ್ನೋದಾದ್ರೆ ಒಂದು ಯಾವುದು ಅಂತ? ಮೊಟ್ಟ ಮೊದಲು ಈ ಏಕತೆಯನ್ನ ಒಡೆದವರು ಅಂತಂದ್ರೆ ಪಂಚಪೀಠದವರು. ಲಿಂಗಾಯತರ ಏಕತೆಯನ್ನ ಮೊಟ್ಟ ಮೊದಲು ಆ ಕೊಡ್ಲಿ ಏಟು ಕೊಟ್ಟವರು ಪಂಚಪೀಠದವರು. ಯಾಕಂತಂದ್ರೆ 2003ನೇ ಇಸ್ವಿಯಲ್ಲಿ ಅವರು ವಾಜಪೇಯಿ ಹತ್ರ ಹೋದ್ರು, ಅಡ್ವಾಣಿ ಹತ್ರ ಹೋದ್ರು. ಏಕ ಹೋದ್ರು ಅಂತಂದ್ರೆ ನಾವು ದಲಿತರು, ನಾವು ಬೇಡ ಜಂಗಮರು, ನಮಗೆ SC ಸರ್ಟಿಫಿಕೇಟ್ ಕೊಡಿ ಅಂತ ಕೇಳಿಕ್ ಹೋದ್ರು. ಇಡೀ ಕರ್ನಾಟಕದಲ್ಲಿ ಅವರನ್ನ ಗುರು ಅಂತ ತಿಳ್ಕೊಂಡು ಪಲ್ಲಕ್ಕಿಲ್ ಹೊತ್ತುಕೊಂಡು ಅಡ್ಡ ಪಲ್ಲಕ್ಕಿಯನ್ನು ಮಾಡ್ತಾ ಇದ್ರು ನಮ್ಮೆಲ್ಲ ಭಕ್ತರು. ಲಕ್ಷಾಂತರ ಹಣವನ್ನು ಕೊಡ್ತಾ ಇದ್ರು, ಬೆಳ್ಳಿ ಬಂಗಾರ ಕೊಡ್ತಾ ಇದ್ರು. ಅಂತವ್ರು ಅಖಂಡ ಲಿಂಗಾಯತರಿಗೇನು
ಮೀಸಲಾತಿ ಕೇಳಿಲ್ಲ ಅವರು. ರಿಸರ್ವೇಶನ್ ಕೇಳಿದ್ದಂತಂದ್ರೆ ನಾವು ಬೇಡ ಜಂಗಮರು. ಯಾರು ಬೇಡ ಜಂಗಮರು ಅಂತಂದ್ರೆ ಆಂಧ್ರ ಪ್ರದೇಶದಲ್ಲಿ ಮಾಂಸಾಹಾರಿಗಳವರೆಲ್ಲ, ಇಲಿಗಳನ್ನ ತಿನ್ನೋರು, ಹಂದಿಗಳನ್ನ ಮಾಂಸ ಸೇವನೆ ಮಾಡೋರು, ಅವರು ಬೇಡ ಜಂಗಮರು. ಅವರೇ ನಾವು ಶುರು ಮಾಡಿದಾರೆ ಇವರು. ಆವಾಗನೇ ಈ ಸಮಾಜದಲ್ಲಿ ಒಡಕ್ ಶುರು ಆಗಿದ್ದು. ಆವಾಗನೇ ನಮ್ಮ ಇದ್ರ ಬಗ್ಗೆ ಹೆಚ್ಚಿನ ಜ್ಞಾನ ಇಲ್ಲ. ನಮ್ಮ ವೀಕ್ಷಕರಿಗೆ ಎಷ್ಟು ಜನ ಗೊತ್ತಿದೆಯೋ ಗೊತ್ತಿಲ್ಲ. ಹಾಗಾಗಿ ಇದ್ರ ಬಗ್ಗೆ ಮತ್ತೊಮ್ಮೆ ಸ್ಪಷ್ಟನೆ ಕೇಳ್ತಾ ಇದ್ದೀನಿ. ಪಂಚಪೀಠಗಳ ಎಲ್ಲಾ ಗುರುವರಿಯರು ಕೂಡ ಬೇಡ ಜಂಗಮರ ಪರವಾಗಿ ಮಾತ್ರ ಮೀಸಲಾತಿಗೆ ಹೋಗಿದ್ದ? ಇಲ್ಲಿಂದಲೇ ಪ್ರಾರಂಭ ಆಗಿದ್ದ? ಹೌದೌದು, 2003 ಶುರು ಆಗಿದ್ದು. ಅವ್ರು ಬರೆದು ಕೊಟ್ಟಂತ ಲೆಟರ್ ನಮ್ಮ ಹತ್ರ ಇದೆ. 5 ಜನ ಸೈನ್ ಮಾಡಿದ್ದಾರೆ, ನಾವು ಬೇಡ ಜಂಗಮ ಅಧಿಕೃತ ಕೂಡಿ ಅಂತ ಹೇಳಿ. ಆವಾಗಲೇ ಕರ್ನಾಟಕದಲ್ಲಿ ಮೀಸಲಾತಿ ಶುರು ಆಗಿದ್ದು. ಆವಾಗನೇ. ಆದ್ರೆ ಈ ಪಂಚಪೀಠಗಳು ಪ್ರತಿನಿಧಿಸೋದು ಕೇವಲ ಬೇಡ ಜಂಗಮರನ್ನಲ್ಲ ಅಲ್ಲ, ಆದ್ರ ಕಡೆ ಒಳಗಡೆ ಅದೇ ಗುಣ ಇದೆ ಅವರಿಗೆ. ಅದನ್ನ ಪ್ರತಿನಿಧಿಸೋದು ಎಲ್ಲರೂ ಅಂತ ತಿಳ್ಕೊಂಡಿದ್ದೀವಿ ನಾವು ಕೂಡ. ಇವ್ರು ಎಲ್ಲರ ಗುರು ಅಂತ ತಿಳ್ಕೊಂಡಿದ್ದೀವಿ. ಅವ್ರು ಎಲ್ಲರ ಗುರು ಆಗ್ಲಿಲ್ಲ, ಸ್ವಜಾತಿ ಗುರುಗಳಾದ್ರು. ಹಾಗಾಗಿನೇ ಪ್ರತ್ಯೇಕ ಪಂಚಮಸಾಲಿಗಳ ಪೀಠ ಆಗ್ಲಿಕ್ಕೆ ಶುರು ಆಯ್ತು. ಇಲ್ಲ ಅಂತಂದ್ರೆ 100 ವರ್ಷಗಳಿಂದ ಯಾಕೆ ಅವ್ರು ನಡ್ಕೋತಿದ್ದೀವಿ? ಅವ್ರು ಮಾಡಿದ ಎಡವಟ್ಟಿನಿಂದ ಇವತ್ತು ನಾವು ಒಂದಾಗಿದ್ದೇವೆ. ಸೊ ಹಾಗಾಗಿ ಅವರು ಒಂದ್ ಕಡೆ ಈಗ ಹೇಳ್ತಾರೆ ನೋಡಿ, ಎಷ್ಟು ವಿಚಿತ್ರ ಇದೆ ಅಂತಂದ್ರೆ, ಒಂದ್ ಕಡೆ ಈ ಪಂಚಪೀಠದವ್ರು ಏನ್ ಹೇಳ್ತಾರೆ, ನಾವೆಲ್ಲ ಹಿಂದೂಗಳು, ಸನಾತನಿಗಳು ಹೇಳ್ತಾರೆ. ಮತ್ ಭಕ್ತರಿಗೆ ಏನ್ ಸಂದೇಶ ಕೊಡ್ತಾರೆ, ನಾವು ಹಿಂದೂಗಳೆಲ್ಲ ವೀರಶೈವ ಲಿಂಗಾಯತ ಧರ್ಮ ಬರ್ಸ್ರಿ ಅಂತ ಹೇಳ್ತಾರೆ. ಅವರೇ ದ್ವಂದ್ವದಲ್ಲಿದ್ದಾರೆ, ಅವರೇ ಗೊಂದಲದಲ್ಲಿದ್ದಾರೆ. ಗೊಂದಲದಿದ್ದವರು ಗೊಂದಲವನ್ನೇ ಕ್ರಿಯೇಟ್ ಮಾಡ್ತಾರೆ. ಯಾರು ಸ್ಪಷ್ಟವಾದಾರೋ ಅವ್ರು ಸ್ಪಷ್ಟ ಸಂದೇಶವನ್ನು ಕೊಡ್ತಾರೆ. ನಾವೇನ್ ಹೇಳ್ತೀವಿ, ಈ ಸದ್ಯ ದೇಶದಲ್ಲಿ ಏನು 7 ಧರ್ಮಗಳಿದಾವೆ, ಅದ್ರಲ್ಲಿ ನಾವ್ ಎಲ್ಲಿ ಬರ್ತೀವಿ? ಲಿಂಗಾಯತರು, ವೀರಶೈವರು ಹಿಂದೂ ಧರ್ಮದ ಅಡಿಯಲ್ಲಿ ಬರ್ತೇವೆ. ನಮ್ಗೆ ಸಿಗ್ತಾ ಇರುವಂತ ಸಾಮಾಜಿಕ, ಆರ್ಥಿಕ ಮತ್ತು ಸರ್ಕಾರದ ಮತ್ತು ರೈತಾಪಿ ಎಲ್ಲಾ ಸೌಲಭ್ಯಗಳು ಸಿಗ್ತಾ ಇರೋದು ನಮಗೆ ಹಿಂದೂ ಧರ್ಮದ ಅಡಿಯಲ್ಲಿ. ಹಾಗಾಗಿ ನಾವು ಹಿಂದೂ ಅಂತ ಬರ್ಸ್ತೀವಿ. ಯಾವತ್ತು ನೀವು ಪ್ರತ್ಯೇಕವಾಗಿ ಲಿಂಗಾಯತ ಧರ್ಮ ಸಿಕ್ಕರೆ ಅಥವಾ ವೀರಶೈವ ಲಿಂಗಾಯತ ಧರ್ಮ ಸಿಕ್ಕರೆ ಆವಾಗ ಬರ್ಸೋಣ ನಾವು. ನೀವು ಡಾಕ್ಟರ್ ಆಗಲ್ದೇನೆ ಡಾಕ್ಟರ್ ಅಂತ ಹೇಳಿದ್ರೆ ಅದು ಎಲಿಜಿಬಲ್, ಅದು ಅಕ್ಸೆಪ್ಟೇಬಲ್ ಅಲ್ಲ. ಹಾಗಾಗಿ ನೀವು ಯಾವುದೇ ರೀತಿ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗಬೇಡಿ. ಯಾವತ್ತು ಧರ್ಮದ ಮಾನ್ಯತೆ ಸಿಗುತ್ತೋ, 2003 ಇಸ್ವಿಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ನಮಗೆ ಪ್ರತ್ಯೇಕ ವೀರಶೈವ ಲಿಂಗಾಯತ ಧರ್ಮ ಕೊಡ್ರಿ ಅಂತ ಹೇಳಿದ್ರು. ಆಮೇಲೆ 2004 ಇಸ್ವಿಯಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ, ಮನಮೋಹನ್ ಸಿಂಗ್ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾಗ ಅವರು ಕೇಳಿದ್ರು. ಅವಾಗ ಸುಪ್ರೀಂ ಕೋರ್ಟ್ ಹೋಗಿ ವೀರಶೈವ ಲಿಂಗಾಯತ ಧರ್ಮವನ್ನು ಕೊಡ್ಲಿಕ್ಕೆ ಬರೋದಲ್ಲ, ತಿರಸ್ಕಾರ ಮಾಡಿದ್ರು. ಯಾಕಂದ್ರೆ ವೀರಶೈವ ಶಬ್ದ ಅನ್ನೋದು ಸನಾತನದ ಒಂದು ಭಾಗ ಆದಾಗ ಅದೇ ಕೊಡ್ಲಿಕ್ಕೆ ಸಾಧ್ಯ. ಆದ್ರೆ ಹಿಂದೆ ಅದಕ್ಕಿಂತ ಪೂರ್ವದಲ್ಲಿ ರಾಮಕೃಷ್ಣ ಮಿಷನ್ ದವರು ಅವರು ಕೂಡ ಪ್ರತ್ಯೇಕ ನಮ್ಮ ಧರ್ಮ ಅಂತ ಹೊಟ್ಟಿದ್ರು. ಆವಾಗೂ ಕೂಡ ಸುಪ್ರೀಂ ಕೋರ್ಟ್ ತಿರಸ್ಕಾರ ಮಾಡಿತ್ತು. 2018ರಲ್ಲಿ ಕರ್ನಾಟಕದಲ್ಲಿ ಒಂದು ದೊಡ್ಡ ಚಳವಳಿ ಆಯ್ತು, ಲಿಂಗಾಯತ ಪ್ರತ್ಯೇಕ ಧರ್ಮದ ಹೋರಾಟ. ಅವಾಗ ಸಿದ್ದರಾಮಯ್ಯನವರು ಏನ್ ಹೇಳಿದ್ರು ಅಂತಂದ್ರೆ, ಒಂದು ಸಚಿವ ಸಂಪುಟದಲ್ಲಿ ಇಟ್ಟುಕೊಂಡು ಕೇಂದ್ರಕ್ಕೆ ರೆಫರ್ ಮಾಡಿದ್ರು. ಏನಂತ, ಲಿಂಗಾಯತ ಪ್ರತ್ಯೇಕ ಧರ್ಮ ಮಾನ್ಯತೆ ಕೊಡಿ ಅಂತ ಹೇಳಿ. ಕೇಂದ್ರ ಸರ್ಕಾರ ಅದಕ್ಕೊಂದು ಪತ್ರ ಬರೆದ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ. ಏನಂತಂದ್ರೆ, ಲಿಂಗಾಯತ ಪ್ರತ್ಯೇಕ ಧರ್ಮ ಕೂಡ ಮಾನ್ಯತೆ ಕೊಡಲು ಕಷ್ಟ ಸಾಧ್ಯ ಅಂತ ಹೇಳಿದೆ. ತಿರಸ್ಕಾರ ಮಾಡಿಲ್ಲ, ಅದನ್ನು ಪುರಸ್ಕಾರ ಮಾಡಿಲ್ಲ, ಕಷ್ಟ ಸಾಧ್ಯ ಅಂತ ಹೇಳಿ. ಅದಕ್ಕೆ ಯಾರು ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟ ಮಾಡ್ತಾ ಇದ್ರಿ ಅಥವಾ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ಹೇಳ್ತೀರಿ, ನೀವು ಕರ್ನಾಟಕದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿದ್ರಿ. ಕೇಂದ್ರದಲ್ಲಿ ಒಂದು ನಿಯೋಗ ತೆಗೆದುಕೊಂಡು ಹೋಗಿ ಅಲ್ಲಿ ಅವ್ರ ಹತ್ರ ಬೇಕಾಗಿರುವಂತಹ ಅಥವಾ ಸುಪ್ರೀಂ ಕೋರ್ಟ್ಗೆ ಬೇಕಾಗಿರುವಂತಹ ದಾಖಲಾತಿಯನ್ನು ಕೊಡುವ ಬದಲು ಭಕ್ತರ ನಡುವೆ ಗೊಂದಲ ಕ್ರಿಯೇಟ್ ಮಾಡಿದ್ರಿ. ಯಾಕೆ ಅಂತಂದ್ರೆ, ಈ ನೋವು ಹೇಳ್ತೀವಿ ಅಂತಂದ್ರೆ, ಅಥವಾ ನೀವು ವೀರಶೈವರೇ ಹೇಳ್ರಿ ಅಥವಾ ಲಿಂಗಾಯತ ಹೇಳ್ರಿ, ಇವೆಲ್ಲದರಲ್ಲಿ ಇಡೀ ಕರ್ನಾಟಕದಲ್ಲಿ 80% ಭಕ್ತರು ಯಾರದಾರ ಅಂತ ಪಂಚಮಸಾಲಿಗಳಿದ್ದಾರೆ. 100% ನಲ್ಲಿ 80% ಕರ್ನಾಟಕದ ಪಂಚಮಸಾಲಿಗಳಿದ್ದಾರೆ. ಅಂತ ಈ ಡೇಟಾಗೆ ಆಧಾರ ಯಾವುದು ಅಂತ ಹೇಳಿ? ಯಾವುದು? ನೀವ್ ಈಗ ಹೇಳಿದ ಸಂಖ್ಯೆಗೆ 80% ಪಂಚಮಸಾಲಿಗಳೇ ಅಂದಿದ್ದಕ್ಕೆ ಇದಕ್ಕೆ ಆಧಾರ ಯಾವುದು ಅಂತ ಹೇಳಿ? ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ ಇದೆ. 1994 ಆರಂಭವಾಯಿತು. ಅವತ್ತು ವೀರಪ್ಪ ಮೊಯ್ಲಿ ಅವರಿಗೆ ಒಂದು ಮನವಿ ಕೊಡುವಂತ ಪೂರ್ವದಲ್ಲಿ ಇಡೀ ರಾಜ್ಯದಲ್ಲಿ 19 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಪ್ರತ್ಯೇಕವಾಗಿ ಗಣತಿಯನ್ನ ಮಾಡಿದ್ದೇವೆ. ಆವತ್ತೇ 84 ಲಕ್ಷ ನಮ್ಮ ಜನಸಂಖ್ಯೆ ಇದೆ.